ಒಂದು ಟಿಶ್ಯೂ ಪೇಪರ್ ಅವ್ನ ಮುಖ ಬರೆಸ್ತಾನಲ್ಲ ವರ್ಷ ಎಲ್ಲ ಇಡ್ತಾನ, ಅದು ಸಿಕ್ಕಿರ್ ಸಾಕು ಬೆವರು. ಅವ್ನ ಬಟ್ಟೆ ಸಿಕ್ಕಿರ್ ಸಾಕು ಮಾಡ್ತಾರ ಅವನಿಗೆ ಶಾವೆ. ಮತ್ತೆ ಇದಕ್ಕಿದ್ದಂಗೆ ಹಣಕಾಸಿನ ಸಮಸ್ಯೆ ಶುರು ಆಗುತ್ತೆ. ಹಣಕಾಸಿನ ಸಮಸ್ಯೆ ಹೆಂಗಪ್ಪ ಅಂದ್ರೆ ಎಷ್ಟು ದುಡಿದ್ರು ಕೈ ಎತ್ತಂಗಿಲ್ಲ. ಇಲ್ಲಿ ಶತ್ರುಗಳಿರ್ತಾರೆ ನಿಮ್ಮ ಸುತ್ತ, ಎಚ್ಚರಿಕೆ. ನಿಮ್ಮ ಬಟ್ಟೆ ಸಿಕ್ಕಿರ್ ಸಾಕು ಮಾಡ್ತಾರೆ ಸೇವೆ ನಿಮ್ಗೆ. ನಮಸ್ಕಾರ ಗುರುಗಳೇ. ಶರಣಾರ್ಥಿಮ್ಮ. ಗುರುಗಳೇ, ಬಟ್ಟೆಯಿಂದ ವಾಮಾಚಾರ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ, ಇದು ನಿಜನಾ? ಹೌದಮ್ಮ. ಇಲ್ಲಿ ಯಾಕಪ್ಪ ನಾನು ಹೌದು ಅನ್ನೋಂಥ ಮಾತು ಹೇಳ್ತೀನಿ ಅಂದರೆ, ಇಲ್ಲಿ ಸಾವಿರ ಸಂಖ್ಯೆಯಲ್ಲಿ ಬರ್ತಾರೆ. ನಮ್ಮ ಅಮ್ಮನವ್ರ ಹತ್ರ ಬರವಣಿಗೆಗೆ, ಅಮ್ಮನವ್ರ ಹತ್ರ ಶಾಸ್ತ್ರಕ್ಕೆ ಸಾವಿರ ಸಂಖ್ಯೆಯಲ್ಲಿ ಬರ್ತಾರೆ. ಆ ಅನುಭವನ ನಾನು ನಮ್ಮ ಮಾಧ್ಯಮದ ಮುಂದೆ ಹೇಳ್ತೀನಿ, ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ಆ ಅನುಭವಗಳನ್ನು. ಯಾಕಪ್ಪ ಅಂತಂದರೆ ಅವರು ಅನುಭವಿಸ್ತಾರಲ್ಲ. ಈಗ ಎಲ್ಲ ಒಂದು ಕಡೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಇದಕ್ಕಿದ್ದಂಗೆ ಶತ್ರು ಕಾಟ ಶುರುವಾಗ್ಬಿಡುತ್ತೆ. ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನಿಗೆ ಏನಾದ್ರು ಕೆಡಕ್ ಮಾಡಬೇಕು, ಅವ್ನಿಗೇನಾದ್ರು ತೊಂದರೆ ಮಾಡಬೇಕು, ಅವನ್ನ ಆಫೀಸಿಂದ ಬಿಟ್ಟು ಓಡಿಸ್ಬೇಕು, ಅವನಿಗೂ ಬಾಸ್ಗೂ ಏನಾರು ಒಂದು ಕಿರಿಕ್ ಬರಿಸಿಬಿಡ್ಬೇಕು, ಅಥವಾ ಇಡೀ ಆ ಸ್ಟಾಫ್ ಎಲ್ಲ ಅವನ್ನ ವಿರೋಧ ಮಾಡಬೇಕು. ಅಥವಾ ಅವ್ನು ಫ್ಯಾಕ್ಟ್ರಿ ಮಾಡ್ತಿರ್ತಾನೆ, ಆ ಫ್ಯಾಕ್ಟ್ರಿ ಒಳಗೆ ಬಾಸ್ಗೂ ಮತ್ತು ಆ ಫ್ಯಾಕ್ಟ್ರಿ ವರ್ಕರ್ಸ್ಗೂ ಶುರು ಆಗ್ಬಿಡ್ಬೇಕು ಕದನ. ಒಂದು ಮನೆ ತುಂಬಾ ಚೆನ್ನಾಗಿ ನಡೀತಿರುತ್ತೆ, ಆ ಮನೆ ಒಳಗೆ ಯಜಮಾನನಿಗೂ ಮತ್ತು ಆ ಕುಟುಂಬ ವ್ಯವಸ್ಥೆಗೂ ಶುರು ಆಗ್ಬಿಡ್ಬೇಕು ಕದನ. ಒಂದು ದೇವಸ್ಥಾನ ನಡೆಸ್ತಿರ್ತಾರೆ, ಆ ದೇವಸ್ಥಾನದ ಮುಖ್ಯಸ್ಥನಿಗೂ ಪೂಜಾರಿಗಳಿಗೂ ಇವ್ರಿಗೂ ಶುರು ಆಗ್ಬಿಡ್ಬೇಕು ಕದನ. ಮತ್ತೆ ಇದಕ್ಕಿದ್ದಂಗೆ ಹಣಕಾಸಿನ ಸಮಸ್ಯೆ ಶುರು ಆಗುತ್ತೆ. ಹಣಕಾಸಿನ ಸಮಸ್ಯೆ ಹೆಂಗಪ್ಪ ಅಂದ್ರೆ ಎಷ್ಟು ದುಡಿದ್ರು ಕೈ ಎತ್ತಂಗಿಲ್ಲ, ಸೋತು ಸುಣ್ಣ ಮಾಡ್ಬಿಡ್ಬೇಕು, ಅಂತ ಪರಿಸ್ಥಿತಿಗಳು ಸೃಷ್ಟಿ ಆಗ್ಬಿಡುತ್ತೆ. ಇವಾಗ ಆಫೀಸಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ, ಸೊ ಅಲ್ಲಿ ಬಟ್ಟೆ ಅವ್ರು ಯಾವ ರೀತಿ ತಗೋಬಹುದು? ಹೌದಮ್ಮ, ನಾನು ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಈ ರೀತಿಯಾದಂಥ ಶುರುವಾದಾಗ ಇವ್ನಿಗೇನಾದ್ರು ಕೆಡಕ್ ಮಾಡಲೇಬೇಕು, ಇವ್ನಿಗೇನಾದ್ರು ತೊಂದರೆ ಮಾಡಲೇಬೇಕು ಅಂದಾಗ ಒಂದು ಖರ್ಚಿಪ್ಪು, ಉದಾಹರಣೆ ಒಂದು ಖರ್ಚಿಪ್ಪು ಅಥವಾ ಅವನ ಮೈ ಮೇಲೆ ಹಾಕಿರೋಂಥ ಬಟ್ಟೆ, ಸುಮ್ಮನೆ ಏನೋ ಒಂದು ಮುಖ ಒಂದು ಟಿಶ್ಯೂ ಪೇಪರ್ ಸಿಕ್ಕಿರ್ ಸಾಕಮ್ಮ. ಒಂದು ಟಿಶ್ಯೂ ಪೇಪರ್ ಅವ್ನ ಮುಖ ಬರೆಸ್ತಾನಲ್ಲ ವರ್ಷ ಎಲ್ಲ ಇಡ್ತಾನ, ಅದು ಸಿಕ್ಕಿರ್ ಸಾಕು ಬೆವರು. ಅವ್ನ ಬಟ್ಟೆ ಸಿಕ್ಕಿರ್ ಸಾಕು ಮಾಡ್ತಾರ ಅವನಿಗೆ ಶಾವೆ. ಹೌದು, ಟಿಶ್ಯೂನು ಕೂಡ ಬರುತ್ತೆ. ಸುಮ್ಮನೆ ಅದನ್ನ ಇಕ್ಕಿರ್ ಸಾಕು, ಅದನ್ನ ಬಳಸಿರ್ ಸಾಕು, ಶುರುವಾಗುತ್ತೆ ಕಚೇರಿ. ಆಮೇಲೆ ಗುರುಗಳೇ, ಇವಾಗ ಮನೆಯಲ್ಲಿ ಇವಾಗ ಬಟ್ಟೆ ಅದ ವಾಶ್ ಆಗಿರೋದು ತಗೊಂಡ್ ಮಾಡ್ಬೋದಾ? ಇಲ್ಲಮ್ಮ, ವಾಶ್ ಆಗಿರೋ ಬಟ್ಟೆಯಿಂದ ಪ್ರಯೋಗಗಳನ್ನ ಮಾಡೋದಕ್ಕಾಗಲ್ಲ, ಯಾಕೆಂದ್ರೆ ಅದು ಶುದ್ಧಿಯಾಗಿರುತ್ತೆ. ಇವನ ಸ್ಮೆಲ್ಲು ಇವರು ಬಳಸ್ಕೊಂಡಿರ್ತಾರಲ್ಲ, ಮಾಂತ್ರಿಕರು ಬಳಸ್ಕೊಂಡಿರ್ತಾರಲ್ಲ, ಕ್ಷುದ್ರ ದೇವತೆಗಳು ಅಂತ ಕರಿತೀವಿ, ಆತ್ಮಗಳು ಅಂತ ಕರಿತೀವಿ, ಸೈತಾನ್ಗಳು ಅಂತ ಕರಿತೀವಿ. ಇವರು ಬಳಸ್ಕೊಂಡು ಇಕ್ಕೊಂಡಿರ್ತಾರಲ್ಲ, ಭೂತಗಳು ಅಂತ ಕರಿತೀವಿ, ಪ್ರೇತಗಳು ಅಂತ ಕರಿತೀವಿ. ಈ ಭೂತ ಪ್ರೇತ ಇವೆಲ್ಲವೂ ಕೂಡ ಪ್ರಯೋಗ ಮಾಡಬೇಕು ಅಂತಂದ್ರೆ ನಿನ್ನ ವಾಸನೆ ಅದಕ್ಕೆ ಟಚ್ ಆಗಿರ್ಬೇಕು, ತಗಲಬೇಕು. ಇವನೇಯ ಅಂತೇಳಿ ಅದು ಕಂಡಿಡಿಯುತ್ತೆ. ಯಾವುದೋ ಆ ದುಷ್ಟಶಕ್ತಿ ಕಂಡಿಡಿಯುತ್ತೆ. ಆ ದುಷ್ಟಶಕ್ತಿ ಕಂಡಿಡಿದ ಆದ್ಮೇಲೆ ಅವನಿಗೆ ನೇರವಾದಂಥ ಗುರಿ, ನೇರವಾದಂಥ ಹೊಡೆತ, ನೇರವಾದಂಥ ಸಮಸ್ಯೆಗಳು ಶುರುವಾಗೋದು ಅಲ್ಲೇನೆ. ಹಾಗಾಗಿ ಬಟ್ಟೆಯ ಬಗ್ಗೆ ಜೋಕೆ ನೀವೆಲ್ಲಂದ್ರಲ್ಲಿ ಬಟ್ಟೆಯನ್ನು ಬಿಸಾಕೋದಾಗ್ಲಿ, ಟಿಶ್ಯೂ ಪೇಪರ್ ಹಾಕೋದಾಗ್ಲಿ, ನಿಮ್ಮ ಬೆವರಿನ ಬಟ್ಟೆಗಳು ಸಿಗೋ ಅಂಥದ್ದಾಗಲಿ ಶತ್ರುಗಳಿಗೆ ಇದು ದಕ್ಕಬಾರ್ದು ಬೇರೆಯವ್ರಿಗೆ. ಯಾಕೆ ಹಿರಿಯರು ಹೇಳ್ತಿದ್ರು, ಮಡಿ ಮೈಲ್ಗೆಯನ್ನ ಪಾಲನೆ ಮಾಡಿ, ನೀವು ಜಾತಿ ಪಾಲನೆ ಮಾಡಿ ಅಂತ ಹೇಳ್ತಿರಲ್ಲ ಅವರು. ಮಡಿ ಮೈಲ್ಗೆಯನ್ನ ಪಾಲನೆ ಮಾಡಿ, ಯಾಕೆ ಮಡಿಯಾಗಿರ್ಬೇಕು ಅನ್ನೋವಂಥದ್ದಾದ್ರೆ ನಮ್ಮ ಮಡಿಯಿಂದ ನಮ್ಮ ಶುದ್ಧತೆ ಹೆಚ್ಚುತ್ತೆ, ದುಷ್ಟಶಕ್ತಿಗಳ ಪ್ರಭಾವ ನಮ್ಮ ಮೇಲೆ ಕಡಿಮೆ ಆಗುತ್ತೆ, ಮತ್ತೆ ಶತ್ರುಗಳ ಪ್ರಭಾವ ಕಡಿಮೆ ಆಗುತ್ತೆ ಅಂತೇಳಿ ಶುದ್ಧತೆಗೆ ಆದ್ಯತೆಯನ್ನು ಕೊಡೋರು. ಇಲ್ಲಿ ಶತ್ರುಗಳಿರ್ತಾರೆ ನಿಮ್ಮ ಸುತ್ತ, ಎಚ್ಚರಿಕೆ. ನಿಮ್ಮ ಬಟ್ಟೆ ಸಿಕ್ಕಿರ್ ಸಾಕು ಮಾಡ್ತಾರೆ ಸೇವೆ ನಿಮಗೆ. ಹಾಗಾಗಿ ಬಟ್ಟೆ ಬಗ್ಗೆ ತುಂಬ ಎಚ್ಚರಿಕೆಯಾಗಿರಿ. ಎಲ್ಲಿ ಇವರು ಮಾಂತ್ರಿಕರು ಸಾಕೊಂಡಿರ್ತಕ್ಕಂಥ ಕ್ಷುದ್ರ ದೇವತೆಗಳಿಗೆ ನಿಮ್ಮ ಬಟ್ಟೆ ವಾಸನೆ ಸಾಕಿರ್ ಸಾಕು, ಏನು ಬೇಕಾದ್ರೂ ಅಳ್ಳಾಡಿಸ್ಬಿಡ್ತಾರೆ. ಇದು ಬಟ್ಟೆಯಿಂದ ವಾಮಾಚಾರ ಮಾಡಿರ್ತಾರೆ, ಸರಿ, ಓಕೆ. ಆ ವಾಮಾಚಾರನ ಇವಾಗ ಆಗಿದೆ ಅಂತ ನಾವು ಹೇಗೆ ಕಂಡು ಹಿಡ್ಕೋಬಹುದು? ನೋಡಿ, ಒಬ್ಬ ಮನುಷ್ಯನಿಗೆ ಇದ್ಕಿದ್ದಂಗೆ ದರಿದ್ರ ಶುರುವಾಗ್ಬಿಡುತ್ತೆ, ಇದ್ಕಿದ್ದಂಗೆ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ, ಇದ್ಕಿದ್ದಂಗೆ ಹಣಕಾಸಿನ ಸಮಸ್ಯೆ ಶುರುವಾಗುತ್ತೆ, ಇದ್ಕಿದ್ದಂಗೆ ಶತ್ರು ಕಾಟ ಶುರುವಾಗ್ಬಿಡುತ್ತೆ. ಅಂಥ ಪರಿಸ್ಥಿತಿ ಒಳಗೆ ಯಾಕೆ ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಯಾಕೆ ಅಂದರೆ ಉತ್ತರ ಸಿಗಲ್ಲ. ಅಂಥ ಪರಿಸ್ಥಿತಿಗೆ ಒಳಗಾದಂಥವ್ರು ನಮ್ಮ ಕ್ಷೇತ್ರಕ್ಕೆ ನೇರವಾಗಿಂಥ ಸಮಸ್ಯೆ ಒಳಗಾರ ಸೀದಾ ಬನ್ನಿ. ಅಮ್ಮನವರು ಬರವಣಿಗೆ ಶಾಸ್ತ್ರ ಆಗತ್ತೆ, ಭದ್ರಕಾಳಮ್ಮನವ್ರಿಗೆ ಬರವಣಿಗೆ ಆಗತ್ತೆ. ಆ ಬರವಣಿಗೆ ಮುಖಾಂತರ ಹೇಳ್ತಾರೆ, ನಿಮ್ಗೆ ಇದೇ ಸಮಸ್ಯೆ ಆಯ್ತೆ ಕಣೋ, ಹೀಗೆ ನಡೀತಾ ಇದೆ ನಿಂದು, ಇಂಥ ಒಂದು ವಸ್ತುವನ್ನೇ ನೀನು ತಗೊಂಡೋಗ್ಯವ್ರೆ, ಇಷ್ಟೇ ತಿಂಗಳಲ್ಲಿ ತಗೊಂಡೋಗ್ಯವ್ರೆ ನೋಡ್ಕೊಳ್ಳೋ
ಆಗ ಬರವಣಿಗೆ ಮೂಲಕವಾಗಿ ಹೇಳ್ತಾರೆ. ಆ ಬರವಣಿಗೆ ಮೂಲಕವಾಗಿ ಹೇಳಿದ್ದನ್ನು ಅಮ್ಮನವರು ತಡೆ ಮೂಲಕವಾಗಿ ನಿವಾರಣೆ ಮಾಡ್ತಾರೆ. ಈ ಕಟ್ಟು ನಿವಾರಣೆ ಆಗುತ್ತಲ್ಲ, ಆ ಕಟ್ಟು ನಿವಾರಣೆ ಮೂಲಕವಾಗಿ ಅಚ್ಚುಕಟ್ಟಾಗಿ ನಿವಾರಣೆ ಮಾಡಿಕೊಡ್ತಾರೆ. ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಹಳ ವಿಶೇಷವಾಗಿರುತ್ತೆ. ಆ ರೀತಿ ಸಮಸ್ಯೆ ಆಗಿರೋರು ಯಾರೇ ಇರಲಿ, ಅಮ್ಮನವ್ರ ಬರವಣಿಗೆ ಕೇಳಿ ಬಂದು ಕಟ್ಟು ನಿವಾರಣೆ ಮಾಡ್ಕೊಳ್ಳಿ ಸಾಕು. ಓಕೆ, ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಬೇಕು ಅಂತ ನೀವು ಬಯಸ್ತೀರಾ? ನನ್ನ ಕಾಳಿಪೀಠದ ವೀಕ್ಷಕರಿಗೆ ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಈ ರೀತಿ ಸಮಸ್ಯೆಗೊಳಗಾಗಿದ್ದೀರಾ, ನಿಮ್ಮ ಬಟ್ಟೆಗಳು ಹುಷಾರು. ಒಣಗಾಕಿದಂಥ ಬಟ್ಟೆಗಳೆಲ್ಲ ಮಡಿ ಮೈಲಿಗೆಯಿಂದ ಇರಿ. ನಿಮ್ಮ ಬಟ್ಟೆಗಳು, ಶತ್ರುಗಳು ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸ್ತಿರ್ತಾರೆ. ಕಾಣದ ಕೈ ನಿಮ್ಮ ಹಿಂದೆ ಕೆಲಸ ಮಾಡ್ತಿರುತ್ತೆ. ಆ ಕಾಣದ ಕೈ ಯಾರೋ ಮೂರನೇನು ಮಾಡಿರಲ್ಲ, ನಿಮ್ಮ ಮನೆ ಒಳಗೆ ಇರ್ತಾರೆ. ನಿಮ್ಮ ಅಣ್ಣ ತಮ್ಮದಿರೇ ಆಗಿರ್ತಾರೆ, ನಿಮ್ಮ ಅಕ್ಕ ತಂಗಿರೇ ಆಗಿರ್ತಾರೆ, ನಿಮ್ಮ ಅತ್ತೆ ಮಾವನೇ ಆಗಿರ್ತಾರೆ, ನಿಮ್ಮ ಬಂಧು ಬಳಗ ಆಗಿರುತ್ತೆ. ಹುಷಾರು. ನಿಮಗೆ ಹೊಡಿಬೇಕು ಅಂತ ಶುರುವಾದರೆ ನಿಮ್ಮ ಆಫೀಸ್ ಒಳಗೆ ಕೂತ್ಕೊಂಡಿರ್ತಾರೆ, ಗೊತ್ತಾಗಲ್ಲ. ನಿಮ್ಮ ಟಿಶ್ಯೂ ಪೇಪರ್ ಸಾಕು ನಿಮ್ಮನ್ನು ಹಾಳು ಮಾಡೋದಕ್ಕೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ನಿಮ್ಮ ಕೈಲಿರಲಿ. ವೀಕ್ಷಕರೇ, ಈ ರೀತಿಯ ಸಮಸ್ಯೆ ಆದವರು ಸೀದಾ ಬನ್ನಿ, ನಮಗೇನು ಗೊತ್ತಾಗ್ತಾ ಇಲ್ಲ ಅಂತವ್ರು ಸೀದಾ ಬನ್ನಿ, ಅಮ್ಮನವ್ರ ಬರವಣಿಗೆ ಕೇಳಿ ಒಂದು ತಡೆ ನಿವಾರಣೆ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸಂಪೂರ್ಣವಾದಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಶರಣಾರ್ಥಿ ಅಮ್ಮ.